ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಹೀಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕಾದ್ರೆ ವಿಂಡೋಯಿಂದ ನನಗೆ ಕಾಣಿಸಿದ್ದು ಈ ಪಕ್ಷಿ. ಇದ್ರದ್ದು ಹೆಸರೇನಂತ ನನಗೆ ಗೊತ್ತಿಲ್ಲ. ಈ ಬರ್ಡ್ದು ಫೆದರ್ನ ನೋಡಿ ಹೇಗಿದೆ ಅಂತ, ಲೈಕ್ ಪೀಕಾಕ್ದು ಫೆದರ್ ಥರನೇ ಇದೆ, ಲೈಕ್ ಸೇಮ್ ಕಾಂಬಿನೇಷನ್ನೇ. ಆ್ಯಂಡ್ ಇದ್ರದ್ದು ಬೀಕು ಅಷ್ಟೇ ಆಲ್ಮೋಸ್ಟ್ 1.5 ಇಂಚ್ ಇದೆ. ಸೊ ಯೂಶ್ವಲಿ ಎಲ್ಲ ಬರ್ಡ್ಸ್ದು ಬೀಕ್ಗಿಂತ ಇದು ಉದ್ದ ಇದೆ ಅನ್ನಿಸ್ತು. ಸೊ ಹಾಗಾಗಿ ಈ ಬರ್ಡ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇದು ಬಂದುಬಿಟ್ಟು ಸೇಲ್ ಸೀಸನ್. ಆಲ್ಮೋಸ್ಟ್ ಎಲ್ಲ ಸ್ಟೋರ್, ಎಲ್ಲ ಮಾಲಲ್ಲಿ ಕೂಡ ಒಳ್ಳೊಳ್ಳೆ ಸೇಲ್ ನಡೀತಾ ಇದೆ. ಇನ್ ಕೇಸ್ ನೀವು ಶಾಪಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಇದು ಎಕ್ಸಾಕ್ಟ್ ಸೀಸನ್ ಶಾಪಿಂಗ್ ಮಾಡೋದಕ್ಕೆ. ಎಲ್ಲದ್ರ ಮೇಲೂ ಡಿಸ್ಕೌಂಟ್ ಇರುತ್ತೆ. ಸೊ ಹೋಗಿ ಶಾಪಿಂಗ್ನ ಮಾಡಿ. ಆ್ಯಂಡ್ ಜೆಪ್ಟೋ ಕೆಫೆಯಲ್ಲಿ ಒಂದಷ್ಟು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ. ಇದು ಫಸ್ಟ್ ಆರ್ಡ್ರ್ ಮಾಡಿದ್ದು ನಾನು ಜೆಪ್ಟೋ ಕೆಫೆಯಲ್ಲಿ. ಪ್ಯಾಕೇಜಿಂಗ್ ಚೆನ್ನಾಗಿತ್ತು ಆ್ಯಂಡ್ ಡೆಲಿವರಿ ವಾಸ್ ವೆರಿ ಕ್ವಿಕ್. ಅವ್ರು ಎಷ್ಟು ಎಸ್ಟಿಮೇಷನ್ ಕೊಟ್ಟಿದ್ರು ಅದ್ರ ಅಷ್ಟರಲ್ಲೇ ಡೆಲಿವರಿ ಮಾಡಿಬಿಟ್ರು. ಇದು ಒಳ್ಳೆ ಆಪ್ಷನ್. ಸೊ ಫುಡ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಥರ್ಸ್ಡೇ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರಾಘವೇಂದ್ರ ದೇವ್ರ ದರ್ಶನ ಮಾಡೋಕ್ಕೆ ಹೋಗಿದ್ದು. ಈ ಟೆಂಪಲ್ ಇರೋದು JP ನಗರಲ್ಲಿ. ಸೊ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾನು ಬಂದಿದ್ದು ಝೂಡಿಯೋಗೆ. ಝೂಡಿಯೋದಲ್ಲೂ ಅಷ್ಟೇ ಸೇಲ್ ನಡೀತಾ ಇತ್ತು. ಆಲ್ಮೋಸ್ಟ್ Jan 31 ಸೇಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ನನಗೆ ಅಷ್ಟು ಡ್ರೆಸ್ ಓಕೆ ಅನ್ನಿಸ್ತು. ನಾನು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಡ್ರೆಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ವೆಸ್ಟ್ ಸೈಡ್ಗೆ ಬಂದೆ. ವೆಸ್ಟ್ ಸೈಡಲ್ಲಿ ನನಗೆ ಬಟ್ಟೆಗಳು ಚೆನ್ನಾಗಿ ಸೆಲೆಕ್ಷನ್ ಸಿಗುತ್ತೆ, ನನ್ನ ಟೇಸ್ಟ್ ತಕ್ಕಂಗೆ ಇರುತ್ತೆ ಬಟ್ಟೆ. ಸೊ ಹಾಗಾಗಿ ವೆಸ್ಟ್ ಸೈಡಲ್ಲಿ ಒಂದೇ ಒಂದು ಡ್ರೆಸ್ನ ಅಷ್ಟೇ ಶಾಪಿಂಗ್ ಮಾಡಿಕೊಂಡೆ. ಸೊ ಬೈ 1 get 1 ಇರುತ್ತೆ ಒಂದೊಂದು ಸೆಕ್ಷನಲ್ಲಿ. ಕೆಲವೊಂದು ಕಡೆ ಬೈ 2 get 1 ಇದೆ. ಸೊ ನೀವು ನೋಡಿಕೊಂಡು ಆರಾಮಾಗಿ ಶಾಪಿಂಗ್ನ ಮಾಡ್ಬೋದು. ಆ್ಯಂಡ್ ಜ್ಯುವೆಲ್ರೀಸ್ ಮತ್ತು ಬ್ಯಾಗ್ಸ್ ಮೇಲೆ ಕೂಡ ಅಷ್ಟು ಡಿಸ್ಕೌಂಟ್ ಏನಿರಲಿಲ್ಲ. ಬಟ್ ಓನ್ಲಿ ಡ್ರೆಸ್ಸಸ್ ಮೇಲೆ ಅಷ್ಟೇ ಡಿಸ್ಕೌಂಟ್ ಇತ್ತು. ನಾನು ನೋಡಿದೆ ಬ್ಯಾಗ್ಸ್ ಎಲ್ಲ ಏನಷ್ಟು ಹೇಳ್ಕೊಳ್ಳೋಷ್ಟು ಡಿಸ್ಕೌಂಟ್ ಏನಿರಲಿಲ್ಲ. ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಆ್ಯಂಡ್ ಅದಾಗಿದ್ದು ನೆಕ್ಸ್ಟ್ ಡೇ ವೈಕುಂಠ ಏಕಾದಶಿ ಇತ್ತು. ಸೊ ಹಾಗಾಗಿ ಅಲ್ಲೇ JP ನಗರದಲ್ಲೇ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿಂದ ಲೈಫ್ ಸ್ಟೈಲಲ್ಲಿ ಬ್ಯಾಗ್ ಬೇಕಾಗಿತ್ತು ನನಗೆ. ಒಂದು ಬ್ಯಾಗ್ಸ್ನ ನೋಡಿದೆ. ಬ್ಯಾಗ್ಸ್ ಮೇಲೆ ಡಿಸ್ಕೌಂಟ್ ಇತ್ತು, ಬಟ್ ಯಾವುದು ಚೆನ್ನಾಗಿರಲಿಲ್ಲ, ಲೈಕ್ ಫ್ರೆಶ್ ಪೀಸ್ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಬ್ಯಾಗ್ಸ್ನ ತಗೊಳ್ಳೋ ಪ್ಲ್ಯಾನ್ ಅಲ್ಲೇ ಕ್ವಿಟ್ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಟ್ರೆಂಡ್ಸ್ಗೆ ಹೋದೆ. ಸೊ ಟ್ರೆಂಡ್ಸಲ್ಲಿ ಎತ್ನಿಕ್ ಕಲೆಕ್ಷನ್ಸ್ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಟ್ರೆಂಡ್ಸ್ಗೆ ಹೋದೆ. ಗೊತ್ತಿಲ್ಲ, ಇತ್ತೀಚೆಗೆ ಟ್ರೆಂಡ್ಸಲ್ಲಿ ತುಂಬ ಶಾಪಿಂಗ್ ಮಾಡ್ತಾ ಇದ್ದೀನಿ ನಾನು. ಯೂಶ್ವಲಿ ಟ್ರೆಂಡ್ಸ್ನ ಅಷ್ಟು ಇಷ್ಟಪಡಲ್ಲ ನಾನು, ಬಟ್ ಇತ್ತೀಚೆಗೆ ಒಂದು 6 ಮಂತ್ಸಿಂದ ಟ್ರೆಂಡ್ಸಲ್ಲಿ ಡ್ರೆಸ್ಸಸ್ ಇಷ್ಟ ಆಗ್ತಾ ಇದೆ ನನಗೆ. ಸೊ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಬಂದೆ. ಸೊ ಒಂದಷ್ಟು ಐಟಮ್ಸ್ನ ಶಾಪಿಂಗ್ ಮಾಡಿದ್ದೀನಿ. ಹೋಲ್ ಇನ್ ಅ ಪಾಕೆಟ್ ಅನ್ನೋ ಹಾಗೆ ಆಯಿತು. ಸೊ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂದರೆ, ಫಸ್ಟು ನಾನು ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿ ಒಂದಷ್ಟು ಐಟಮ್ಸ್ನ ಶಾಪಿಂಗ್ ಮಾಡಿದೆ. ಬಟ್ ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನನಗೆ ಮೇಕಪ್ ಬ್ರಷ್ ಬೇಕಾಗಿತ್ತು, ಅಂದರೆ ಕಾಂಪ್ಯಾಕ್ಟ್ ಬ್ರಷ್ಷು ಪೌಡರ್ಗೆ. ಸೊ ಹಾಗಾಗಿ ಈ ಥರದ್ದು ಬಂದಿತ್ತು. ಸೊ ಇನ್ನೊಂದು ಬೇಕು ಅಂತ ಹೇಳಿ ತಗೊಂಡೆ. ರೆನೆದು ಚೆನ್ನಾಗಿದೆ, ವಾಲ್ಯೂಮ್ ಆಗಿದೆ ಬ್ರಷ್ಷು. ಆ್ಯಂಡ್ ಇದಕ್ಕೂ ಅಷ್ಟೇ ಡಿಸ್ಕೌಂಟ್ ಇತ್ತು, ಲೈಕ್ 15 to 20% ಏನೋ ಸೇಲ್ ಇತ್ತು ಬ್ರಷ್ ಮೇಲೆ. ಅದ್ರದ್ದು ಕಾಸ್ಟ್ ಬಂದುಬಿಟ್ಟು 499, ಅಂದರೆ 500 ರುಪೀಸು. ಡಿಸ್ಕೌಂಟ್ ಹೋಗಿ ಒಳ್ಳೆ ಪ್ರೈಸ್ಗೆ ಸಿಕ್ತು. ಆ್ಯಂಡ್ ಹೇರ್ ಸೀರಮ್ ತಗೊಂಡೆ ಪಿಲ್ಗ್ರಿಮ್ದು. ಇದು ಬಂದುಬಿಟ್ಟು ದ ಮಾಮ್ಸ್ಕೋ ಫೇಸ್ ವಾಶು. ಅದು ಅಲ್ಲಿ ಆ್ಯಕ್ಚುಲಿ ಸಿಗಲಿಲ್ಲ, ನಾನು ಬೇರೆ ಸ್ಟೋರಲ್ಲಿ ತೊಗೊಂಡಿದ್ದೆ ಅದನ್ನು. ಆ್ಯಂಡ್ ಪಿಲ್ಗ್ರಿಮ್ ಅವ್ರದ್ದೇ ನೈಟ್ ಜೆಲ್ಲು. ಆ್ಯಂಡ್ ಇದು ಬಂದುಬಿಟ್ಟು ಪಿಲ್ಗ್ರಿಮ್ದೇ ಹೇರ್ ಕಂಡೀಷ್ನರು, ಸ್ಮೂತ್ನಿಂಗ್ ಆ್ಯಂಡ್ ಕಂಡೀಷ್ನರು. ಆ್ಯಂಡ್ ಫೈನಲ್ ಆಗಿ ಪಿಲ್ಗ್ರಿಮ್ದು ಸೀರಮ್ ತಗೊಂಡೆ, ಫೇಸ್ ಸೀರಮ್. ಸೊ ಇಷ್ಟು ಐಟಮ್ಸ್ನ ನಾನು ಫೇಸ್ಗೆ, ಹೇರ್ಸ್ಗೆ ಅಂತ ಹೇಳಿ ತಗೊಂಡಿದ್ದು. ಆ್ಯಂಡ್ ಇದ್ರ ಮೇಲೂ ಅಷ್ಟೇ ನನಗೆ 15 or 20% ಡಿಸ್ಕೌಂಟ್ನ ಮಾಡಿನೇ ಕೊಟ್ಟರು ಎಲ್ಲ ಐಟಮ್ಸ್ ಮೇಲೂ. ಸೊ ಅಲ್ಲೂ ಅಷ್ಟೇ, ಹೆಲ್ತ್ ಆ್ಯಂಡ್ ಗ್ಲೋಲ್ಲೂ ಅಷ್ಟೇ ಸೇಲ್ ನಡೀತಾ ಇದೆ. ಸೊ ಅದಾದಮೇಲೆ ನಾನು ವೆಸ್ಟ್ ಸೈಡಲ್ಲಿ ತಗೊಂಡಿದ್ದ ಬಟ್ಟೆನ ತೋರಿಸ್ತೀನಿ. ವೆಸ್ಟ್ ಸೈಡಲ್ಲಿ ಈ ಡ್ರೆಸ್ ಅಂದರೆ ನನಗೆ ಇಮೇಜಸ್ ಎಕ್ಸಾಕ್ಟಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸೇಮ್ ಪ್ರಾಡಕ್ಟ್ನ ಇಲ್ಲಿ ಪಾಪ್ ಮಾಡಿದ್ದೀನಿ. ಸೇಮ್ ಅದು ಎಸಿಮೆಟ್ರಿಕ್ ಡ್ರೆಸ್ಸೇ ತೊಗೊಂಡಿರೋದು ನಾನು, ಲೈಕ್ ಅದೇ ಇವಾಗ ನಾನು ಪಾಪ್ ಮಾಡಿದ್ನಲ್ವ ಸೇಮ್ ಡ್ರೆಸ್ಸೇ, ಬಟ್ ಕಲರ್ ಚೇಂಜು ಮತ್ತು ಸೀಕ್ವೆನ್ಸ್ ವರ್ಕ್ ಇದೆ ಅಷ್ಟೇ ಇದಕ್ಕೆ. ಅದರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ನೋಡಿ, ಹಾಗೆ ಈ ಪ್ಯಾಟರ್ನಲ್ಲಿ ಬರುತ್ತೆ.
ಫ್ಯಾಬ್ರಿಕ್ ಚೆನ್ನಾಗಿದೆ ಆ್ಯಂಡ್ ಇದು ಬಂದುಬಿಟ್ಟು ಒಳಗಡೆ ಲೈನಿಂಗು. ಇದು 3 ಪೀಸ್ ಸೆಟ್ ಬರುತ್ತೆ ಆ್ಯಂಡ್ ಇದು ಪ್ಯಾಂಟು. ಮೂರೂ ಒಂದೇ ಕಲರೇನೆ, ಎಲ್ಲ ಸೇಮ್ ಲೈಟ್ ಬ್ಲೂನೇ. ಪ್ಯಾಂಟ್ ಬಂದುಬಿಟ್ಟು ವೈಡ್ ಆಗಿದೆ, ಚೆನ್ನಾಗಿತ್ತು ಪ್ಯಾಂಟ್, ಅಂದರೆ ಫ್ಯಾಬ್ರಿಕ್ ಚೆನ್ನಾಗಿದೆ. ಸೊ ಹಾಗಾಗಿ ಇದು ಇಷ್ಟ ಆಯಿತು, ತಗೊಂಡೆ. ಆ್ಯಂಡ್ ಅದಾದಮೇಲೆ ಝೂಡಿಯೋಗೆ ಹೋಗಿದ್ದೆ. ಝೂಡಿಯೋದಲ್ಲಿ ನಾನು ತೋರಿಸಿದ್ನಲ್ವ, ಅಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಕೆಲವೊಂದು ಇಷ್ಟ ಆಯಿತು. ಅದರಲ್ಲಿ ನಾನು ತಗೊಂಡಿದ್ದು ನೈಟ್ ಡ್ರೆಸ್ಸು, ಅಂದರೆ ನೈಟ್ ಪ್ಯಾಂಟ್ ಮತ್ತು ಶರ್ಟ್, ಪೈಜಾಮಾಸು. ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 599, ಅಂದರೆ 600 ರುಪೀಸು. ಬಟ್ ನನಗೆ ಡಿಸ್ಕೌಂಟ್ ಇರೋ ಕಾರಣ ನನಗೆ 200ಗೆ ಸಿಕ್ತು. ಗುಡ್ ಪ್ರೈಸ್ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ತಗೊಂಡೆ. ಆ್ಯಂಡ್ ಈ ಟೀ ಶರ್ಟ್ ಒಂದು ಇರಲಿ ಅಂತ ಹೇಳಿ ತಗೊಂಡೆ. ಸೊ ಇದರದ್ದು ಪ್ರೈಸ್ ಅಷ್ಟೇ 200 ರುಪೀಸು, ಬಟ್ ಡಿಸ್ಕೌಂಟ್ಗೆ 100 ರುಪೀಸ್ಗೆ ಸಿಕ್ತು ನನಗೆ. ಆ್ಯಂಡ್ ಇದು ಅಷ್ಟೇ, ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಈ ಶ್ವೆಟರ್ಗೆ 600 ರುಪೀಸ್ ಏನೋ ಆಯಿತು. ಆಫ್ಟರ್ ಡಿಸ್ಕೌಂಟ್ ನನಗೆ 199ಗೆ ಸಿಕ್ತು, ಅದೇ 200 ರುಪೀಸ್ಗೆ. ಇಷ್ಟೇ ನಾನು ಝೂಡಿಯೋದಲ್ಲಿ ಶಾಪಿಂಗ್ ಮಾಡಿದ್ದು. ಅಲ್ಲಿ ಎತ್ನಿಕ್ ವೇರ್ ಅಥವಾ ವೆಸ್ಟರ್ನ್ ವೇರ್ ಏನೂ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಟ್ರೆಂಡ್ಸಲ್ಲಿ ನಾನು ಶಾಪಿಂಗ್ ಮಾಡಿದ್ದು. ಆ್ಯಕ್ಚುಲಿ ನಾನು ಇನ್ನೂ ಒಂದೊಂದು ಐಟಮ್ಸ್ನ ನಮ್ಮೂರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ನಾನು ಎಲ್ಲ ಅಲ್ಲಿ ಅಮ್ಮ ಮನೇಲಿ ಮತ್ತು ಇಲ್ಲಿ ಇನ್ಲಾಸ್ ಮನೇಲಿ ಶಫಲ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನು ಏನು ತಂದಿದ್ದೀನಿ ಅಷ್ಟು ಡ್ರೆಸ್ಸಸ್ನ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಫ್ಯೂಷನ್ದು ಟ್ರೆಂಡ್ಸಲ್ಲಿ. ನನಗಿದು ಕಲರ್ ಇಷ್ಟ ಆಯಿತು ಮತ್ತು ಕಾಂಬಿನೇಷನ್ ಇಷ್ಟ ಆಯಿತು. ಸೊ ಹಾಗಾಗಿ ಈ ಗೌನ್ನ ತಗೊಂಡೆ ನಾನು. ಅದಕ್ಕೆ 30% ಆಫರ್ ಇತ್ತು. ಆಫರ್ ಆದಮೇಲೆ 600 ರುಪೀಸ್ ಏನೋ ಆಯಿತು. ಆ್ಯಂಡ್ ಇದು ಬಂದುಬಿಟ್ಟು ಫ್ಯೂಷನ್ ಅವ್ರದ್ದೇ ಸೊ ನಾನು ಪಾಪ್ ಮಾಡಿದ್ದೀನಲ್ವ ಇಮೇಜು, ಅದೇ ಥರನೇ ಇದೆ. ಆ್ಯಕ್ಚುಲಿ ಈ ಥರದ್ದು ಒಂದು ಸೇಮ್ ಪ್ಯಾಟ್ರನ್ ಡ್ರೆಸ್ ತೊಗೊಂಡಿದ್ದೆ, ಬಟ್ ನನಗೆ ಅದು ಇಷ್ಟ ಆಗಿದ್ದಕ್ಕೆ ಇನ್ನೊಂದು ಇದೇ ಇರಲಿ ಅಂತ ಸೇಮ್ ಪ್ಯಾಟ್ರನ್ ಡ್ರೆಸ್ಸೇ ತಗೊಂಡೆ. ಇದು ಫ್ಯಾಬ್ರಿಕ್ ವೈಸ್ ಓಕೆ, ಚೆನ್ನಾಗಿದೆ, ತುಂಬ ಮಂದ ಇಲ್ಲ ಬಟ್ಟೆ. ಸೇಮ್ ಫ್ಯಾಬ್ರಿಕ್ದೇ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡಿದ್ದು. ಇನ್ನೂ 1-2 ಪೇರ್ಸ್ ಏನೋ ಇಲ್ಲ ತೋರಿಸೋದಕ್ಕೆ. ಸೊ ಇಷ್ಟ ಆಗಿತ್ತು ಟ್ರೆಂಡ್ಸ್ದು. ಆ್ಯಂಡ್ ಅರೇಲಿಯಾ ಬ್ರ್ಯಾಂಡ್ದು ಕುರ್ತೀಸ್ ತಗೊಂಡೆ ನಾನು. ಇದು ಜೀನ್ಸ್ ಮೇಲೆ ಕೂಡ ಹಾಕ್ಬೋದು ನೀವು. ಸೊ ಇದ್ರದ್ದು ಪ್ರೈಸು ಸರಿಯಾಗಿ ಗೊತ್ತಿಲ್ಲ ನನಗೆ, ಸಿಂಗಲ್ ಪ್ರೈಸು. ಬಟ್ 3 ಟಾಪ್ಸ್ನ ತಗೊಂಡಿದ್ದಕ್ಕೆ 2000 ರುಪೀಸ್ ರೌಂಡ್ ಫಿಗರ್ ಆಯಿತು, 1999 ಆಯಿತು. ಸೊ ಒಂದೊಂದಕ್ಕೆ ಎಷ್ಟೆಷ್ಟು ಬಿತ್ತು ಅಂತ ನನಗೆ ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ. ಸೊ ಇದು 2 ಇದೆ ಇಲ್ಲಿ ಸದ್ಯಕ್ಕೆ. ಸೊ ಹಾಗಾಗಿ ಇದು 2 ತೋರಿಸ್ತಾ ಇದ್ದೀನಿ. ವಾಶ್ ಮಾಡಿದ್ಮೇಲೆ ಫ್ಯಾಬ್ರಿಕ್ ಶ್ರಿಂಕ್ ಆಗುತ್ತೆ. ಸೊ ಈಚ್ ಟೈಮ್ ಐರನ್ ಮಾಡಿನೇ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಐಟಮ್ಸ್ನ ನಾನು ಶಾಪಿಂಗ್ನ ಮಾಡಿದೆ. ಆ್ಯಂಡ್ ವರ್ಷದ ಮೊದಲನೇ ಹುಣ್ಣಿಮೆ ಬನದ ಹುಣ್ಣಿಮೆ. ಆ ಹುಣ್ಣಿಮೆ ದಿನ ನಾವು ಹೋಗಿದ್ದು ಬೇಗೂರು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ, ಅಂದರೆ ಪಂಚನಾಗೇಶ್ವರ ದೇವಸ್ಥಾನಕ್ಕೆ. ಇದಿರೋದು ಬೇಗೂರಲ್ಲಿ. ಸೊ ನಾವು ಹೋಗಿದ್ದ ದಿನ ಜನ ಅಷ್ಟಾಗಿರಲಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಜನ ಕಮ್ಮಿ ಇದ್ದರೆ ದರ್ಶನ ತುಂಬ ಚೆನ್ನಾಗಾಗತ್ತೆ. ಸೊ ನೋಡಿ, ಇದೆ ತುಂಬ ಹಳೆ ದೇವಸ್ಥಾನ. ಸೊ ಇಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು, ತಿಂದ್ವಿ. ದೇವ್ರ ಹತ್ರ, ದೇವಸ್ಥಾನದ ಹತ್ರ ಕೂತ್ಕೊಂಡ್ರೆ ಪಾಸಿಟಿವಿಟಿ, ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಥಾಟ್ಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹ್ಯಾಂಗ್ ಓವರ್ ಮಾಡಿ ವಾಪಸ್ ಮನೆಗೆ ಹೋದ್ವಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ನಮಸ್ಕಾರ.